ಹಲೋ, ಗುಡ್ ಮಾರ್ನಿಂಗ್. ಪದ್ಮಿನಿ ದೀಪಕ್ ಕ್ಲಾಕ್ಸ್ಗೆ ಸ್ವಾಗತ. ಇವತ್ತು ವೆಡ್ನೆಸ್ಡೇ. ನಮ್ಮ ಮನೇಲಿ ಸಾಂಬಾರು ಪುಡಿ ಮಾಡೋ ಪ್ರೋಗ್ರಾಮ್ ಇದೆ. ಹಾಗೆ ನಮಗೆಲ್ಲ ವರ್ಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಾವು ವರ್ಕಿಗೆ ಹೋದಾಗ ಅವರೇ ಮಾಡ್ತಾರೆ ಸಾಂಬಾರು ಪುಡಿ. ಅತ್ತೆ ಮತ್ತು ಮಾವ ಸೇರಿಕೊಂಡು ಮಾಡೋದು. ಅಂದರೆ ಅತ್ತೆ ಎಲ್ಲ ಫ್ರೈ ಮಾಡಿಕೊಡ್ತಾರೆ, ಮಾವ ತಗೋಗಿ ಮಿಷಿನಲ್ಲಿ ಅದನ್ನು ಬಿಡಿಸ್ಕೊಂಡು ಬರ್ತಾರೆ. ಹಾಗತ್ತೆ ಅದನ್ನೆಲ್ಲ ಒಂದ್ರಿ ಆಡಿ ಎತ್ತಿಟ್ಕೊತಾರೆ. ಸೊ ಇಷ್ಟೆಲ್ಲ ಇದೆ. ಈಗ ಅವರು ಸಾಂಬಾರು ಪುಡಿ ಮಾಡಬೇಕು, ಅದು ರಿಸ್ಕೇ ಇದೆ. ಹಾಗೆ ಬೇಗ ನನಗೂ ಕೆಲಸ ಮುಗಿಸಿ ಹೋಗಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ. ಈಗ ಇಡ್ಲಿಗೆ ಅಕ್ಕಿ 1.5 ಪಾವು, ಜೊತೆಗೆ ಸ್ವಲ್ಪ ಸಾಬುದಾನ ಹಾಕಿದ್ದೀವಿ ಸಾಫ್ಟಾಗಿ ಬರಲಿ ಅಂತ. ಅರ್ಧ ಪಾವು ಉದ್ದಿನಬೇಳೆ, 1 ಇಡೀ ಅವಲಕ್ಕಿನ ನೆನೆಸಿದ್ದೀವಿ ಇಡ್ಲಿ ರುಬ್ಬೋದಕ್ಕೆ. ಸೊ ಈಗ ಇಡ್ಲಿ ರುಬ್ಬಿ ನೆಕ್ಸ್ಟು ಇಡ್ಲಿಗೆ ಇಡಬೇಕು. ಅಂದರೆ ಇದನ್ನು ನಾವು 1 ದಿನ ಮುಂಚೆನೇ ರುಬ್ಬಿಟ್ಕೋಬೇಕು ಹಿಟ್ಟು ಉಬ್ಬೋದಕ್ಕೆ. ಅದು ಸೊ ಇಡ್ಲಿ ಹಿಟ್ಟನ್ನ ಈಗ ರುಬ್ಬಿ ಇಟ್ಟಾಯಿತು. ರುಬ್ಬಿ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದೆ. ಅದರಿಂದ ಏನಾಗುತ್ತೆ, ಹಿಟ್ಟು ಉಬ್ಬುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದಿರೋ ಎಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಿಗೆ ಮೆಣಸಿನ್ಕಾಯಿ 4 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ರೆಡ್ಡಿಶ್ ಆಗೋಕ್ಕಂತಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ. ಟೊಮೆಟೊ ಹಾಕಿ ಈಗ ಚೆನ್ನಾಗಿ ಫ್ರೈ ಆಗಬೇಕು. ನಾನು 3-4 ಟೊಮೆಟೊ ತೊಗೊಂಡಿದ್ದೀನಿ. ಇದಕ್ಕೆ 4-5 ಸಲ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಫ್ರೈ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಬೆಲ್ಲ ಹಾಕಿ ರುಬ್ಕೋಬೇಕಾದ್ರೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಲ್ಲ ಹಾಕಿ ನಾವು ಹುರ್ಕೊಂಡಿರೋ ಮಸಾಲೆನ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಳಿ ಬರಿದು ಅವಾಯ್ಡ್ ಆಗೋಕ್ಕೆ ಬೆಲ್ಲ ಪುಡಿ ಹಾಕಿ ಸೊ ಇದನ್ನು ರುಬ್ಕೊಂಡು ನಾವು ನೆಕ್ಸ್ಟ್ ಒಗ್ಗರಣೆ ಹಾಕೋಬೇಕು. ಸಾಸಿವೆ, ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋಬೇಕು. ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡ್ಮೇಲೆ ನಾವೇನು ರುಬ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ನೋಡೋಕ್ಕೆ ಇಷ್ಟಪ್ಪ ಆಯ್ತಲ್ವಾ? ಅಲ್ಲೇ ನೋಡು ಹೆಂಗೆ ಒಳಗಡೆ ಎಷ್ಟು ಬಾಳೆಹಣ್ಣು ಸಿಪ್ಪೆ ಥರ ಎಡ್ಬಿಡ್ಬೋದಿತ್ತು. ಇಲ್ಲಿ ಈ ಥರ ಎಡ್ಬಿಡ್ಬೋದು. ಸೇಮ್ ವಂಶಿ ಇದು ಕಿವಿ ಫ್ರೂಟ್ ಇರುತ್ತಲ್ಲ ಅದೇ ರೀತಿ ಇರೋದು ನೋಡು. ಕಿವಿ ಫ್ರೂಟಲ್ಲಿ ಹೀಗೆ ತಾನೇ ಸೀಡ್ಸ್ ಇರೋದು, ಸೇಮ್ ಅದೇ ಥರ ಡ್ರ್ಯಾಗನ್ ಫ್ರೂಟ್. ಇಷ್ಟು ನಂಗೆನಾ? ಇಷ್ಟು ಒಬ್ಬನೇ ತಿನ್ಬಿಡ್ತೀಯಾ? ಮನೇಲಿ ಬಂದು ಸ್ವಲ್ಪ ತಿಂತೀನಿ. ಸಂಜೆ ತನಕ ಬೇರೆಯವರು ಒಂದೊಂದು ಪೀಸ್ ತಿಂದಿದ್ದಾನಪ್ಪ. ಇನ್ನೊಂಚೂರು ಇಟ್ಟಿರು ನನಗೆ. ಒಂಚೂರು ಇಟ್ಟಿರು ಸಾಕು. ನಿನಗೆ ಜಾಸ್ತಿ ಹಾಕ್ತೀನಿ ಈಗ. ನೋಡು ಎಷ್ಟು ಹಾಕ್ತೀನಿ ಬಾಕ್ಸ್ಗೆ. ಎಷ್ಟು ಬೇಕು? ಫ್ರೆಂಡ್ಸ್ ಎಲ್ಲ ತರ್ತಾರಲ್ವ ಇದನ್ನ? ಇನ್ನೊಂದು ರೆಡ್ ಕಲರ್ ತರಬೇಕಾಯ್ತು. ಬೀಟ್ರೂಟ್ ಇದ್ದಂಗಿರೋದು. ಈಗ ಒಂದು 15 ದಿನದಲ್ಲಿ ಕ್ಲೀನ್ ಮಾಡಿಸಿದ್ದು, ಆಗಲೇ ಎಷ್ಟು ಬೆಳ್ಕೊಬಿಟ್ಟಿದೆ. ಪುನಃ ಕ್ಲೀನ್ ಮಾಡಿಸ್ಬೇಕು. ಎಲ್ಲ ತೆಗ್ಬಿಟ್ಟು ಇದನ್ನು ಗಾರೆ ಮಾಡಿಸ್ತಾರೆ ಮಾವ. ಹಾಗೆ ಇಲ್ಲಿ ಒಂದು ರೌಂಡ್ ಬನ್ನಿ.
ನೋಡಿ, ಇದು ಸ್ಟಾರ್ ಹೂವು ಅಂತಲೇ ಕಟ್ಟಿರೋದು ನಮ್ಮ ಮನೇಲಿ. ಇದು ಮಲ್ಲಿಗೆ ಹೂವು ಸ್ಟಾರ್ ಟೈಪ್ ಇದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ವರ್ಷಕ್ಕೆ ಒಂದೇ ಸಲ ಬಿಡೋದು. ಇದು 7 ಸುತ್ತು ಮಲ್ಲಿಗೆ ಇದು. ಅದು ಇನ್ನೂ ಬಿಟ್ಟಿಲ್ಲ, ಚಿಗುರುತ್ತೈತೆ. ಇದಂತೂ ಯಾಕೋ ಬಿಡ್ತಾನೆ ಇಲ್ಲ ಹೂವು. ಎಲ್ಲ ಒಂಥರ ಒಣಗೋದು, ಚೋಟು ಪಾಟು ಆ ಥರ ಬಿಡ್ತೈತೆ. ಈ ಕಡೆನೂ ಸ್ವಲ್ಪ ಬಿಟ್ಟಿದೆ ಹೂವು. ಇದು ವರ್ಷಕ್ಕೊಂದೇ ಸಲ, ಅದು ಒಂದು 15 ದಿನ ಅಷ್ಟೇ ಬಿಡೋದು ಹೂವು. ಇದೇನಾಯ್ತು? ಆ ಕಡೆ ಎಂತರ ಐತೆ. ಏನು ಇದು 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 ಅದು ಬಗುಸು, ಇದು ಬಗುಸು. ಕೊಡು ಒಂದು. ಸಾಕು. ಖಾರದ ಪುಡಿಗೆ ಮಾಡಿ ಸಾಂಬಾರ್ ಪುಡಿ ಮಾಡುತ್ತಲ್ಲ. ಅಮ್ಮ ಇನ್ನು ಆ ಕಡೆ ಎಲ್ಲ ಕೇಳಬೇಕು. ನೀನು ಹೆಲ್ಪ್ ಮಾಡು, ಆ ಕಡೆ ಎಲ್ಲ ಕೇಳಕ್ಕೆ. ಕರ್ಬೇವಿನ ಸೊಪ್ಪಿರೋದು ನಮ್ಮ ಮನೆ ಕಾಂಪೌಂಡಲ್ಲಿ. ಆದರೆ ಪಕ್ಕದ ಮನೆ ಕಾಂಪೌಂಡ್ಗೆ ತುಂಬ ಚೆನ್ನಾಗಿ ಬೆಳ್ಕೊಬಿಟ್ಟಿದೆ. ಸೊ ಅವ್ರ ಮನೇಲಿ ಪರ್ಮಿಷನ್ ಕೇಳ್ಕೊಂಡು ಟೆರೆಸ್ಗೆ ಹೋಗಿ ಕಿತ್ಕೊಂಡು ಕರ್ಬೇವಿನ ಸೊಪ್ಪನ್ನ ಬಂದೆ. ಏನಕ್ಕಂದರೆ ಸಾಂಬಾರು ಪುಡಿಗೆ ಬೇಕಲ್ಲ. ಮತ್ತು ಒಂಚೂರು ಕರ್ಬೇವಿನ ಸೊಪ್ಪು ಕಿತ್ಕೊಟ್ಬಿಟ್ಟು ಹೋಗು ಅಂದರು. ಅದಕ್ಕೆ ಆ ಕಡೆ ಹೋಗಿ ಅವರು ಮನೆಗೆ ಹೋಗಿ ಕರ್ಬೇವಿನ ಸೊಪ್ಪನ್ನೆಲ್ಲ ಕಿತ್ಕೊಂಡು ಬರ್ತಿದ್ದೆ. ತುಂಬ ಚೆನ್ನಾಗಿ ಬಿಟ್ಟಿದೆ. ಎಲ್ಲ ಬಲ್ತೋಗಿತ್ತು. ಹೇಗೂ ಸಾಂಬಾರು ಪುಡಿಗೂ ಚೆನ್ನಾಗಿ ಬಲ್ತಿರೋದೇ ಬೇಕಾಗಿತ್ತು ಕರ್ಬೇವಿನ ಸೊಪ್ಪು. ಸೊ ಮೆಣಸಿನ್ಕಾಯಿನ ಬಿಸಿಲಿರೋದಕ್ಕೆ ಸ್ವಲ್ಪ ಒಣಗಿಸಿ ಎಲ್ಲ ಎತ್ತಿಟ್ಕೋಬೇಕಾಗಿತ್ತು. ಅದನ್ನೆಲ್ಲ ಎತ್ತಿ ಖಾರದ ಪುಡಿಗೆ ಉರಿಯೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಅಂದರೆ ಮಳೆ 4 ಡೇಸಿಂದ ಬರ್ತಿತ್ತು. ಬಿಸಿಲು ಬಂದಾಗ ಬಿಸಿಲಿಗೆ ಒಣಗಾಕೋದು, ಎತ್ತಿಡೋದು ಮಾಡ್ತಾಯಿದ್ರು ಅತ್ತೆ. ಸೊ ಇಷ್ಟೋ ತನಕ ನಾವು ಏನೇನು ಉಳ್ಕೊಂಡೋ ಎಲ್ಲನೂ ಒಂದೇ ಕಡೆ ಹಾಕಿದ್ದೀವಿ. ಈಗ ಎಲ್ಲ ತಣ್ಣಗಾಗಲಿ ಅಂತ ಒಣಗಾಗ್ತಾಯಿದೆ. ಸೊ ಸಾಂಬಾರು ಪುಡಿಗೆ ಅತ್ತೆ ಎಲ್ಲ ಹುರ್ಕೊಳ್ತಾ ಇದ್ರು. ನಾನು ಅಲ್ಲಿ ಇಡ್ಲಿ ಬೇಯಿಸ್ಬಿಟ್ಟು ಬಂದೆ. ಸ್ವಲ್ಪ ಎಲ್ಲ ಅದೊಂಚೂರು ಎತ್ತಾಕೋದು ಎಲ್ಲ ಮಾವ ಮಾಡ್ತಾಯಿದ್ರು. ನಾನು ಹೇಳಿಬಿಟ್ಟು ಅತ್ತೆ ಇಡ್ಲಿ ಬೆಂದಿದ್ದೆ, ನಾಷ್ಟ ಮಾಡ್ಕೊಬಿಡಿ, ಆಮೇಲೆ ಬಿಡ್ಸೋಕ್ಕೋಗಿ ಅಂತ. ಸೊ ನಾನು ರೆಡಿ ಆಗಿಬಿಟ್ಟು ಆಟೋದಲ್ಲಿ ಕೆಲಸಕ್ಕೆ ಅಂತ ಹೋದೆ. ಆಮೇಲೆ ಲಂಚ್ ಅವರ್ ಆಯಿತು. ಅಲ್ಲಿ ಮುಗಿಸಿ ನಮಗೇನಿದ್ರು ಲಂಚ್ ಅವರಲ್ಲೇ ಮೊಬೈಲ್ ಓಪನ್ ಮಾಡೋಕ್ಕಾಗೋದು. ಅಲ್ಲಿ ಎಲ್ಲರೂ ಶೇರ್ ಮಾಡಿಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ಸ್ಕೂಲ್ ಮಕ್ಕಳಿಗೆ ಶಾಪಿಂಗು ಈಗ ಎಲ್ಲರೂ ನೋಡು ಯೂನಿಫಾರ್ಮು ಮತ್ತು ಶೂ ಅದನ್ನೇ ಬ್ಯಾಗು ಅದೇ ಹಿಡ್ಕೊಂಡು ಹೋಗ್ತಾ ಇರೋದು. ನಡಿಯಪ್ಪ ಫುಟ್ ಲೈನ್ಗೇನೆ. ಪ್ರತಿ ವರ್ಷ ಅಲ್ಲೇ ತಗೊಳ್ಳೋದಲ್ವಾ? ನಡಿ, ಓಪನ್ ಮಾಡು. ಶೂ ತಗೊಳಕ್ಕೆ ಬಂದು ಅವರು ಮೆನ್ಸು ಶರ್ಟು ಜೀನ್ಸು ಎಲ್ಲ ಇರೋದ್ರಿಂದ ಸರ್ರ ಅಲ್ಲಿಗೆ ಹೊಟ್ಟೋಗೋರೆ ಪರ್ಚೇಸಿಂಗ್ಗೆ. ಬಾರೋ ಮಗನೇ, ಶೂ ಹಾಕೊಂಡು ನೋಡ್ಬಾ, ಶೂ ಹಾಕೊಂಡು ನೋಡ್ಬಾ, ಟ್ರಯಲ್ ಹಾಕೊಂಡು ನೋಡಿ. ಈಗ ಸ್ಲಿಪ್ಪರ್ ಬಿಡು ಫಸ್ಟು. ಆಗುತ್ತಾ? ತುಂಬ ಲೂಸು ತಗೋಬೇಡ, ಓಡಾಡೋಕ್ಕಾಗಲ್ಲ. ಬಾಯ್ಸ್ದು ಅದೆರಡೇ ಇರೋದು, ಅದೊಂದೇ ಚಿಕ್ಕದಿರೋದು. ಹಾಂ,
ಅದಲ್ಲ ಮೇಲ್ಗಡೆದು ನಿನ್ನ ಬರ್ತಡೇಗೆ ಇದಾ ಹಾಂ ಇದು ಹುಡುಗಿರ್ ನೋಡೋ ನಂಗೆ ಕಾಣ್ತಾ ಇಲ್ವಲ್ಲಮ್ಮ. ಇದೆಲ್ಲ ಮಿಂಚೋಡಿಯೋದು ಮಿಂಚೊಡೆದು ಹುಡುಗಿರ್ದಂತೆ, ಮಿಂಚು ಹೊಡಿದೆ ಅದು ಹುಡುಗರ್ದಂತೆ. ಈ ಥರದ್ದು ನೋಡು ನೋಡು, ನಾನು ತಗೊಡಲ್ಲಪ್ಪ. ನಿನ್ನ ಬರ್ತಡೇಗೆ ಅಷ್ಟೇ. ನೋಡು, ವೈಟ್ ಶೂವೇ ಸಿಗಲಿಲ್ಲ, ಬ್ಲ್ಯಾಕ್ ಒಂದೇ ಸಿಕ್ಕಿದ್ದು. ಹೆಣ್ಮಕ್ಳಿಗಂತೂ ಸಖತ್ ಕಲೆಕ್ಷನ್ಸ್ ಇದೆ. ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅನ್ನಿಸ್ತೈತೆ. ಏನೋ ನಿಂದು ಕಡಿಮೆ ಇರಬೇಕು ಸೈಜು, ಹೋಗು 10 ಇರಬೇಕೇನೋ ಅದು. ಸೂಪರ್ ಐತೆ. ವಂಶಿಕ್, ನಾನು ಯಾವ್ದು ತಗೊಳ್ಳಿ? ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿಕೊಂಡು ಪಿಜ್ಜಾ ತಿನ್ನೋಕ್ಕೆ ನಾವು ವಿಜಯನಗರಕ್ಕೆ ಬಂದಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತಲೇ ಸ್ಟಾರ್ಟಿಂಗು ಫುಲ್ ಕಾರ್ ಜೋಡಿಸಿದ್ದಾರೆ. ಸಾಕು ಬಾರು. ವಂಶಿಕ್ ಚೆನ್ನಾಗಿದೆಯಾ? ಅಲ್ಲಿ ಚೇರ್ ಇದೆ, ಫೋಟೋ ತೊಗೊಡ್ತೀನಿ ಬಾ. ಅಲ್ಲಿದೆ ಆ ಕಡೆ. ಕಾರ್ ಮುಟ್ಟಲ್ಲ, ನೋಡ್ಕೋ. ನೋಡ್ಕೊಬರೋದು. ಅಲ್ಲಿ ಫೋಟೋಗೋಸ್ಕರನೇ ಒಂದು ಡೆಕೋರೇಟಿವ್ ಚೇರ್ ಇಟ್ಟಿರು, ಅಲ್ಲಿ ಫೋಟೋಸ್ ತೊಗೋಬೋದಿತ್ತು. ಹಲೋ, ನಾವು ಜಸ್ಟಾನ್ ಹರ್ಬ್ಸ್ಗೆ ಬಂದಿದ್ದೀವಿ. ಇಲ್ಲಿ ನೋ ಮೈದಾ, ನೋ ಶುಗರ್, ನೋ ವೈಟ್ ಸಾಲ್ಟ್, ನೋ ರಿಫೈನ್ಡ್ ಆಯಿಲ್ ಯೂಸ್ ಮಾಡದೆ ಪಿಜ್ಜಾ ಮಾಡಿಕೊಡ್ತಾ ಇದ್ದಾರೆ ವೀಟ್ ಫ್ಲೋರಲ್ಲಿ. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀನಿ, ಇನ್ನೇನು ಬರಬೇಕಷ್ಟೆ. ಬಂದ ತಕ್ಷಣ ಟೇಸ್ಟ್ ಮಾಡಿ ಹೇಳೋದೆ. ನಾವು ಎಕ್ಸಾಟಿಕ್ ಮತ್ತು ಬಾರ್ಬಿಕ್ಯೂ ಪನ್ನೀರ್ ಪಿಜ್ಜಾ ಎರಡೂ ಆರ್ಡ್ರ್ ಮಾಡಿದ್ವಿ. ಸೊ ಅವರು 31st ತನಕ ಬೈ 1 get 1 ಫ್ರೀ ಇದೆ ಮೇಡಮ್, ಒಂದು ತೊಗೊಂಡೆ ಇನ್ನೊಂದು ಫ್ರೀ ಅಂದರು. ಸೊ ಒಂದು ಆರ್ಡ್ರ್ ಮಾಡಿದ್ದು, ಇನ್ನೊಂದು ಯಾವ್ದಾದ್ರು ನಮ್ಗೆ ಇಷ್ಟ ಬಂದಿದ್ದು ಹೇಳ್ಬೋದಿತ್ತು. ಹಾಗೆ ಆರ್ಡ್ರ್ ಮಾಡಿ ತಿಂದ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೊರಟ್ವಿ. ಸೊ ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.